ಬೇರೆ ಬೇಡ ಬೇರೆ ಕ್ರೈಸ್ತರಲ್ಲೇ ಎಂಥ ಮನಸ್ಥಿತಿ ಉಳ್ಳವರಿದ್ದಾರೆ ಅಂದರೆ ಬೇರೆ ಕನಿಕರ ಪಡೋದೂ ಇಲ್ಲ, ಕನಿಕರ ಪಡೋರನ್ನು ನೋಡಿ ಸಹಿಸುವುದೂ ಇಲ್ಲ. ಅಯ್ಯೋ, ನಾವು ಮಾಡಬೇಕಂತ ಸೇವೆ ಇವ್ರು ಮಾಡ್ತಾವ್ರಲ್ಲ, ಜನರೆಲ್ಲ ಇವ್ರು ಮಾಡ್ತಾ ಇರೋದು ಸತ್ಯವಾದ ಸೇವೆ, ನಮ್ದೆಲ್ಲ ಕಳ್ಳ ಬೋಧನೆ, ತಪ್ಪು ಬೋಧನೆ ಅಂತ ತಿಳ್ಕೊತಾರಂತ ಯಾರು ನಮ್ಮನ್ನ ಪ್ರೀತಿ ತೋರ್ಸಲ್ಲ. ಪ್ರೀತಿ ನಮಗ್ ಬೇಡಪ್ಪ. ಬೀದಿಲಿರೋರಿಗೆ ಆ ಯಾಜಕನ ಹಾಗೆ ಮಾಡಬೇಡಿ, ಆ ಲೇವಿಯನ ಹಾಗೆ ಮಾಡಬೇಡಿ. ನೋಡಿದ್ರು ನೋಡ್ದಿರೋ ಥರ ವಾರಿಯಾಗಿ ಹೋಗ್ಬೇಡಿ. ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಡಲಿಲ್ಲ, ನಾನು ಬಾಯಾರಿದ್ದೇನು, ನನಗೆ ನೀರು ಕೊಡಲಿಲ್ಲ, ನಾನು ರೋಗದಲ್ಲಿ ಬಿದ್ದಿದ್ದೇನು, ನನಗೆ ಆರೈಕೆ ಮಾಡೋದಕ್ಕೆ ಬರಲಿಲ್ಲ, ನಾನು ಸೆರೆಯಲ್ಲಿದ್ದನು, ನನ್ನನ್ನು ಬಿಡಿಸೋದಕ್ಕೆ ಬರಲಿಲ್ಲ ಅಂತ ಯೇಸು ಪ್ರಭು ಯಾರ ಬರುತ್ತೆ ಹೇಳ್ತಾ ಇದ್ದಾರೆ ಹೇಳಿ? ಯಾರನ್ನು ಕುರಿತು ಹೇಳ್ತಾರೆ ನೋಡಿ? ಅರೆ ಜೀವವಾಗಿರುವಂತಹ ಈ ಪರಿಸ್ಥಿತಿಯಲ್ಲಿರುವಂಥವ್ರು ಅನೇಕರಿದ್ದಾರೆ ಪ್ರಪಂಚದಲ್ಲಿ. ಅವ್ರನ್ನ ನೋಡಿ ನಾವು ಕನಿಕರ ಪಡ್ತಾ ಇದೀವ? ದಯೆ ಇದೆಯೇನ್ರಿ ನಮ್ಮಲ್ಲಿ? ಕನಿಕರ ಇದೆಯಾ? ಹೇಗೆ ಪ್ರೇರೆ ನಾವು ಪರಲೋಕಕ್ಕೆ ಹೋಗ್ತೀವಿ? ಅಂತ್ಯಕಾಲದಲ್ಲಿದೆ ಪ್ರೇರಣೆ. ಏನ್ ಪ್ರೇರಣೆ? ನಿಮ್ಮ ಮೇಲೆ ಪ್ರೀತಿ ಇರಲಿ. ನನಗೆ ಪ್ರೀತಿ ಇರೋದ್ರಿಂದ ಹೇಳ್ತಾ ಇದ್ದೀನಿ ಪ್ರೇರಣೆ. ಈ ವಿಷಯದಲ್ಲಿ ಅನೇಕ ಸರಿ ಮಾತಾಡುವಾಗ ನಿಷ್ಠೂರಗಳಾಗುತ್ತೆ, ವೈಮನಸ್ಸುಗಳು ಅನ್ಕೋತಾರೆ ಸೇವಕರು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾ? ನಮಗೆ ಮೆಚ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನ? ಯಾವತ್ತೂ ಆ ಮನಸ್ಥಿತಿ ನಮ್ಮಲ್ಲಿಲ್ಲ. ಆ ದೇವರ ಮನಸ್ಸು ಅರ್ಥ ಮಾಡಿಕೊಂಡಿಂತವನು ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ನೀವು ಹೋಗ್ಬಾರ್ದು ನಾಶನಕ್ಕೆ ಅನ್ನುವಂಥ ಒಂದೇ ಉದ್ದೇಶಕ್ಕೋಸ್ಕರ. ನನ್ನ ಜೊತೆ ಸಹೋದರನು ಜ್ಞಾನೋಕ್ತಿಗಳಲ್ಲಿ, ಅಯ್ಯೋ ನನ್ನ ಸಭಾಪಾಲಕರ ಮಾತನ್ನು ಕೇಳೋದೆ ನಾನು ಯಾಕೆ ಈ ರೀತಿ ಬದುಕ್ತೆ ಅಂತ ಅಲ್ಲಿ ಬೊಂಬಡಿ ಹೊಡೆಯೋ ಪರಿಸ್ಥಿತಿ ಬೇಡ ಅಂತ ಈಗ ನಾನು, ಅಯ್ಯೋ ಚೇತನ್ ಸಹೋದರನು ಹೇಳಿದಂಥ ಮಾತನ್ನು ನಾನು ಎಷ್ಟು ಅಸಡ್ಡೆ ಮಾಡಿದೆ, ಸಭೆ ಮೂಲಕ ಮಾಡುವಂಥ ಸೇವೆಯನ್ನು ನೋಡಿ ನಾನು ಎಷ್ಟು ಹೀಯಾಳಿಸ್ದೆ, ಎಷ್ಟು ಅಸಹ್ಯ ಪಟ್ಕೊಂಡೆ ಅಂತ ಅಲ್ಲಿ ಗೋಳಾಡಬೇಕಾಗುತ್ತೆ, ಅಲ್ಲಿ ಬಾಯಿ ಬಡ್ಕೋಬೇಕಾಗುತ್ತೆ ಪ್ರೇರೆ. ಬೇಡ, ನಮ್ಮ ಶತ್ರುಗೂ ಆ ಒಂದು ಸಾವು ಬೇಡ ಪ್ರೇರೆ. ಏನು ಬೇರೆ, ಇಲ್ಲೇ ಸ್ವಲ್ಪ ಡಿಗ್ರಿ ಬಿಸಿಲು ಆದರೆ ಭಯಂಕರವಾದ ಸೆಕೆ ಪ್ರೇರೆ. ಶರ್ಟೆಲ್ಲ ಬಿಚ್ಚಾಗ್ತೀವಿ ಸೆಕೆ ತಗೋಣ, ಫ್ಯಾನ್ ಇಲ್ಲ ಅಂದರೆ ಆಗೋದೇ ಇಲ್ಲ. ಅಂಥ ಪರಿಸ್ಥಿತಿ ಇದೆ. ನರಕದಲ್ಲಿ ಎಷ್ಟು ಬೆಂಕಿ ಗೊತ್ತಾ? ಇಲ್ಲಾದ್ರೂ ಜೀವವಾದಿ ಶಿಕ್ಷೆ ಆದರೆ ಬಿಡುಗಡೆ ಐತೆ ನೆಕ್ಸ್ಟ್. ಆಗೇನು ಪ್ರೇರೆ? ಬಿಡುಗಡೆ ಇಲ್ಲ. ಅದಕ್ಕೆ ಯೇಸು ಪ್ರಭು ನೋಡಿ ಮುಂದೆ ಒಂದು ಸಾಮ್ಯ